ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ತನುಶ್ರೀ ಅಂತ. ಊರು ಸೌದತ್ತಿ. ವಯಸ್ಸು 38 ವರ್ಷ ತುಂಬಿದೆ. ಎತ್ತರ ಬಂದು 5.2 ಅಡಿ. ಬಣ್ಣ ಗೋಧಿ ಬಣ್ಣ. ಗಂಡ ಶಶಿಕುಮಾರ್. ಬೇರೆಯಾಗಿದ್ದೇವೆ. ಆಸ್ತಿ ಕೆಲಸದಲ್ಲಿ ಇದ್ದೇನೆ. ಸಮಸ್ಯೆ ಹೊಸ ಜೋಡಿ ಬೇಕು. ತೂಕ ಬಂದು 63 ಕೆಜಿ. ಅನುಭವ 2ರಿಂದ ಆಗಿದೆ. ಸ್ನೇಹಿತರೆ, ತನುಶ್ರೀ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಬದುಕಿಗೆ ಜೋಡಿ ಬೇಕು. ಗಂಡನಿಲ್ಲದ ಬದುಕಲು ತುಂಬಾನೇ ಕಷ್ಟ. ಮನೆಯ ಜವಾಬ್ದಾರಿ ವಹಿಸುವುದು ತುಂಬಾನೇ ವಿರಳವಾಗಿ ಕಷ್ಟವಾಗಿ ಆಗಿಬಿಟ್ಟಿದೆ. ಮನೆ ನಡೆಸಲು ರಾತ್ರಿ ಸುಖ ಕೊಡಲು ಹುಡುಗ ಬೇಕು. ಸಂಬಂಧಿಕರ ಮುಂದೆ ಹೆಮ್ಮೆಯಿಂದ ಬದುಕಲು ಗೆಳೆಯನ ಅವಶ್ಯಕತೆ ತುಂಬಾನೇ ಇದೆ. ನಿಮಗೂ ಗೊತ್ತಿರಬಹುದು. ಜೀವನದ ಆನಂದ ಪಡೆಯಲು ಸುಖ ಬೇಕು. ಆಸ್ತಿ ಅಂತಷ್ಟು ಎಷ್ಟೇ ಇರಲಿ, ಗಂಡನ ಸುಖ ತುಂಬಾನೇ ಮುಖ್ಯ. ಮನಸ್ಸಿನ ನೆಮ್ಮದಿ ಪಡೆಯಲು ದೈಹಿಕ ಸುಖ ಬೇಕು. ನಿಮ್ಮಲ್ಲಿ ಯಾರಾದರೂ ಬದುಕು ಕೊಡ್ತೀನಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಅನುಶ್ರೀ ಅವರು ಬದುಕಿ ಬಾಳಬೇಕಾದರೆ ಗಂಡನ ಅವಶ್ಯಕತೆ ಎಷ್ಟು ಮುಖ್ಯ ಅನ್ನುವುದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗೆಲ್ಲ ಸುಖ ನೀಡಬೇಕು. ಪಕ್ಕದಲ್ಲಿ ಮಲಗಿಸಿಕೊಂಡು ದಿನ ಕೇಯಬೇಕು. ತೂತು ಅಗಲ ಮಾಡಿ ಕೊಡ್ತೀನಿ, ಚೀಪಿದರೆ ಸಾಕು. ಹಿಂದೆ ಮುಂದೆ 2 ತೂತಿಗೂ ಸಾಮಾನು ನುಗ್ಗಿಸಬೇಕು. ಬೇಡ ಅಂದರು ತುಟಿಯ ಸವಿಯಬೇಕು. ದೈಹಿಕ ಸುಖ ನೀಡಲು ಯಾವತ್ತೂ ಹಿಂಜರಿಯಬಾರದು. ಬೇರೆ ಹೆಣ್ಣಿನ ಸಹವಾಸದಲ್ಲಿ ಹೋಗಬಾರದು. ಚೆನ್ನಾಗಿ ದೆಂಗುವ ಕೌಶಲ್ಯ ಹೊಂದಿರಬೇಕು. ರಾತ್ರಿಯ ಹೊತ್ತು ನೀವೇ ಕಾಚ ಕಳೆಯಬೇಕು. 7 ಇಂಚಿನ ಗೂಟ ಮಾತ್ರ ಇರಬೇಕು. ಸ್ನೇಹಿತರೆ, ತನುಶ್ರೀ ಅವರು ಜೀವನದಲ್ಲಿ ಹೀಗೆಲ್ಲ ಸುಖ ನೀಡಬೇಕು ಅನ್ನುವುದನ್ನ ಮಾಹಿತಿ ಸಮೇತವಾಗಿ ಉತ್ತರ ನೀಡಿದ್ದಾರೆ. ಹುಡುಗನ ಸ್ವಭಾವ ಹೀಗಿರಲಿ. ವಿದ್ಯಾವಂತನಾದ ಹುಡುಗ ಬೇಕು. ಚೆನ್ನಾಗಿ ದೆಂಗುವ ಅನುಭವ ಇರಬೇಕು. ತೂತಿಗೆ ಮುಖ ಹಾಕಿ ಮೂಸಿ ನೋಡಲು ಬರಬೇಕು. ಸುರಂಗಕ್ಕೆ ಗೂಟ ನುಗ್ಗಿಸಿ ನೀರು ತೆಗೆಯಬೇಕು. ಕಾಮವಾಸನೆಯಿಂದ ಕೂಡಿದ ವ್ಯಕ್ತಿ ಬೇಕು. ಮೊಲೆಗಳ ಹಾಲು ಕುಡಿಯುವ ಆತುರ ಇರಬೇಕು. ಜೀವನದಲ್ಲಿ ಕಷ್ಟ ಸುಖ ನೋಡಿದ ವರ ಬೇಕು. ಶಾಂತಿ ಸಮಾಧಾನ 2 ಗುಣಗಳು ಹೊಂದಿರಬೇಕು. ಸ್ನೇಹಿತರೆ, ಇಷ್ಟು ಹುಡುಗನ ಸ್ವಭಾವದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.